ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಆದ ದಿನಾನೇ ನಾನು ಮಾರ್ಕ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲ ಕೂಡ ನೀವೇ ಬಳಸಿದ ಪದದಂತೆಯೇ ಅಲ್ಪಸಂಖ್ಯಾತರು ಅಂತ ಇದೆಯೇ ಹೊರತು ಮುಸ್ಲಿಂ ಅಂತ ಎಲ್ಲಿದೆ? ಅಲ್ಪಸಂಖ್ಯಾತರು ಅನ್ನೋ ಪದದ ಅರ್ಥ ಮುಸ್ಲಿಂ ಅಂತ. ರಾಹುಲ್ ಗಾಂಧಿ ಅವ್ರ ಮಾತನ್ನು ಕೇಳಿಸ್ಕೊಂಡ್ಬಿಡೋಣ. ಕ್ಲಾರಿಫಿಕೇಶನ್ ಬೇಕಲ್ಲ, ಜನರಿಗೆ ತಪ್ಪು ಸಂದೇಶ ಹೋಗೋದು ಬೇಡ. ರಾಹುಲ್ ಗಾಂಧಿ ಅವ್ರ ಬಾಯಲ್ಲಿ ಮುಸ್ಲಿಂ ಅನ್ನೋ ಪದ ಬಂತ, ಆ ಬೈಟ್ ಇದೆ ರಾಹುಲ್ ಗಾಂಧಿ ಅವ್ರದ್ದು, ಅದು ಒಂದ್ಸತಿ ಪ್ಲೇ ಮಾಡ್ಬಿಡಿ, ಕೇಳಿಸ್ಕೊಳ್ಳೋಣ. ರಾಹುಲ್ ಗಾಂಧಿ ಅವ್ರ ಮಾತು ಹೈದರಾಬಾದ್ ನಲ್ಲಿ. देश का एक्सरे कर देंगे, दूध का दूध पानी का पानी हो जाएगा। माइनॉरिटीज को पता लग जाएगा कि इस देश में उनकी भागीदारी कितनी है। इसके बाद हम फाइनेंशियल और इंस्टीट्यूशनल सर्वे करेंगे, ये पता लगाएंगे किसके हाथों में है, कौन से वर्ग के हाथ में है, और इस ऐतिहासिक कदम के बाद हम क्रांतिकारी काम शुरू करेंगे। जो आपका हक बनता है वो हम आपके लिए आपको देने का काम करेंगे। ರೈಟ್ ವೆಂಕಟೇಶ್ ಸರ್, ಅಲ್ಲೂ ಮುಸ್ಲಿಂ ಅಂತ ಬರ್ಲಿಲ್ಲ, ಪ್ರಣಾಳಿಕೆಯಲ್ಲೂ ಕೂಡ ಮುಸ್ಲಿಂ ಅನ್ನೋ ನೇರ ಪದ ಪ್ರಯೋಗ ಇಲ್ಲ. ಇದು ಎಲ್ಲಿಂದ ಬರ್ತಾ ಇದೆ? ಮುಸ್ಲಿಂ 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 ಓಲೈಕೆ ಮಾಂಗಲ್ಯ ಸರ ಕಿತ್ಕೊಂಡು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ, ಎಲ್ಲಿಂದ ಬರ್ತಿದೆ ಇದು? ನೋಡಿ, ನೀವು ಈ ಕಾಂಗ್ರೆಸ್ನ ನೀತಿಗಳೇನಿದಾವಲ್ಲ, ಈ ಕಾಂಗ್ರೆಸ್ನ ನೀತಿಗಳನ್ನ ಒಂದಷ್ಟು ನೀವು ಸಾವಕಾಶವಾಗಿ ಅವಲೋಕನ ಮಾಡಿದಾಗ ಅವ್ರು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು, ಅವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ಇದೆಲ್ಲವನ್ನ ಟುವರ್ಡ್ಸ್ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡುವಂತದ್ದು, ಅವರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲೇ ಇದ್ದೇವೆ ವಿನಃ ಅದ್ರ ಆಚೆಗೆ ಅವರಿಗೆ ಅಲ್ಪಸಂಖ್ಯಾತರು ಅಂತಾಗ ಬೇರೆ ಬೇರೆ ಧರ್ಮದವರು ಕಾಣುತ್ತಿಲ್ಲ. ಇವ್ರಿಗೆ ಕಾಣ್ತಕ್ಕಂಥದ್ದು ಮುಸಲ್ಮಾನರ ಮಾತ. ಯಾಕೆ ಅಂತಂದ್ರೆ ಅವಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಇವ್ರನ್ನ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಉಪಯೋಗಿಸಿಕೊಂಡಿದ್ದಾರೆ. ಆದ್ರೆ ಪಾಪ ಮುಸಲ್ಮಾನರು ಇವತ್ತು ದಾರಿ ತಪ್ಪುತ್ತಾ ಇದ್ದಾರೆ. ಇವತ್ತು ಅಲ್ರಿ ಒಂದ್ ನಿಮಿಷ, ಆರ್ಟಿಕಲ್ 370 ಅನ್ನ ಜಮ್ಮು ಕಾಶ್ಮೀರದಲ್ಲಿ ಒಂದ್ ನಿಮಿಷ ಅಲ್ಲಿ ಮುಸಲ್ಮಾನರು ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಿರುವಳ್ಳಿ ತಲಾಖ್ ಕಾಂಗ್ರೆಸ್ ಅವರೆಲ್ಲ ಮಾಡಿದ್ರು. 65 ವರ್ಷ ಈ ದೇಶವನ್ನ 65 ವರ್ಷ ಈ ಕಾಂಗ್ರೆಸ್ ಅವರು ಈ ದೇಶವನ್ನ ಆಳ್ದಂತರು ನೀವು ಕೊಟ್ಟಿದ್ದೇನ್ರಿ? ನಿಮಗೆ ಏನಾರ ಯಾವತ್ತಾದ್ರೂ ನಿಮಗೆ ಯಾವತ್ತಾದ್ರೂ ಮೀಡಿಯಾದನ್ನ ಕಲ್ಸಿದಾರೆ? ಮೀನ್ ತಿನ್ನೋದಕ್ಕೆ ಮಾತ್ರ ನಿಮ್ಗೆ ಏನ್ ಬೇಕೋ ಆ ಟೈಮ್ಗೆ ಒಂದಷ್ಟು ಬಿಸ್ಕೆಟ್ ಹಾಕೋ ಕೆಲಸ ಬಿಟ್ರೆ ಕಾಂಗ್ರೆಸ್ ಅವರು ಇನ್ನೇನಾದ್ರೂ ಮಾಡಿದ್ದಾರೆ? ಯಾವ್ದಾದ್ರು ಈ ಕಾಂಗ್ರೆಸ್ ಸರ್ಕಾರ ಒಂದು ಶಾಶ್ವತವಾದಂತ ಒಂದು ಯೋಜನೆಯನ್ನ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಕೊಟ್ಟಿದೆ ಅನ್ನುವಂಥದ್ದನ್ನ ದಯವಿಟ್ಟು ಹೇಳಿ ನೋಡ. ಹೇಳಿ ದಯವಿಟ್ಟು. ಮುಗಿತಲ್ಲ ಒಂದ್ ರಿಕ್ವೆಸ್ಟ್ ಅಪ್ಪ, ನೋಡಿ, ನೀವು ಕಿರ್ಚಿ ಬೇಡ ಅಂತನಲ್ಲ, ಇಬ್ರಿಬ್ರು ಒಟ್ಟಿಗೆ ಕಿರ್ಚಬೇಡಿ. ನಿಮ್ದಾಯ್ತಲ್ಲ, ನಿಮಗೆ ಬೇರೆಯವ್ರಕ್ಕಿಂತ ಜಾಸ್ತಿ ಸಮಯ ನಿಮಗೆ ಸಿಕ್ಕಿದೆ, ಒಂದ್ 2 ನಿಮಿಷ ತಾಳ್ಮೆ ಇರ್ಲಿ. ರಜಾಕ್ ಅವರೇ ಹೇಳಿ, ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಮುಸಲ್ಮಾನರು ಮಾತ್ರನಾ? ಇವತ್ತು ಮೋದಿ ಅವರು ಕೊಟ್ಟ ಹೇಳಿಕೆ ಹೇಳಿಕೆ ಖಂಡನೀಯ. ನೋಡಿ, ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಅಂತಿಮವಾಗಿ ಹಿಂದೂ ಮುಸ್ಲಿಂ ಮಾಡ್ಲೇಬೇಕಾಗಿತ್ತು ಎಲೆಕ್ಷನ್ಗೆ ಹತ್ರ. ಮಂದಿರ್ ಮಸೀದಿ ಏನು ವರ್ಕೌಟ್ ಆಗಿಲ್ಲ. ಅಲ್ಲಿ ರಾಜನಾಥ್ ಸಿಂಗ್ ಕುತ್ಕೊಂಡು ನಾವು ಪಾಕಿಸ್ತಾನ ಮೇ ಘುಸ್ಕೆ ಮಾರೇಂಗೆ ಅಂದ್ರು, ಅದು ಏನು ವರ್ಕೌಟ್ ಆಗಿಲ್ಲ. ಇಂಡಿಯಾ ಪಾಕಿಸ್ತಾನ ಆಗ್ಲಿಲ್ಲ. ಇವಾಗ ಫೈನಲಿ ಏನ್ ಮಾಡೋದಪ್ಪ, ತಮಿಳ್ನಾಡು ಚುನಾವಣೆ ಆಯ್ತು. ಇವಾಗ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಎಲ್ಲಿಂದ್ರಾದ್ರೂ ಏನಾದ್ರು ಒಂದು ಎತ್ತಿ ಹಿಂದೂ ಮುಸ್ಲಿಂ ಮಾಡ್ಬಿಟ್ಟು ಒಂದ್ ಸ್ವಲ್ಪ ವೋಟನ್ನ ಗಳಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬಂದಿದ್ದಾರೆ. ನೋಡಿ, 2006ರಲ್ಲಿ ಸಚಾರ್ ಕಮಿಟಿ ಅವರು ವರದಿಯನ್ನ ಸಲ್ಲಿಸಿದ್ರು ನವೆಂಬರ್ ಅಲ್ಲಿ. ಆಮೇಲೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ 52nd ಮೀಟಿಂಗ್ ಅಲ್ಲಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮನಮೋಹನ್ ಸಿಂಗ್ ಅವರು ಆ ವರದಿಯನ್ನ ನೋಡಿಕೊಂಡು, ಈ ವರದಿ ಪ್ರಕಾರ ಮುಸಲ್ಮಾನ್ ಸಮುದಾಯ ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಸಮುದಾಯ, SC ST ಹಾಗೂ ಮತ್ತಿತರ ಎಷ್ಟೋ ಒಂದು ಕ್ಯಾಸ್ಟ್ಗಳಲ್ಲಿ, ಎಷ್ಟೋ ಒಂದು ಟ್ರೈಬ್ಸ್ಗಳಿಂದನೂ ಹಿಂದುಳಿದ ವರ್ಗವಾಗಿರುತ್ತದೆ ಮುಸ್ಲಿಂ ಸಮುದಾಯ. ಅದಕ್ಕೋಸ್ಕರ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಇವ್ರಿಗೂ ಭಾಗಿದಾರಿ, ಇವ್ರಿಗೂ ಜೊತೆಗೆ ತಗೊಂಡು ದೇಶವನ್ನ ಮುಂದುವರಿಸೋದ್ರಲ್ಲಿ ನಾವು ಹೊಸ ಹೊಸ ನವೀನ ಯೋಜನೆಗಳನ್ನ ತಂದು ಇವ್ರಿಗೇನಾದ್ರು ಒಂದು ಒಳ್ಳೇದು ಮಾಡಬೇಕು. ಈ ಸಂದರ್ಭದಲ್ಲಿ ಈ ವರದಿಯ ನಂತರ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇನೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ, ನೆನಪಿರ್ಲಿ.
ಜಿತ್ನಿ ಆಬಾದಿ ಉತ್ನಿ ಹಕ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ರು ರಾಹುಲ್ ಗಾಂಧಿ ಅಂತ ಹೇಳಿ ಮೋದಿ ಅವರು ಅದನ್ನ ನೋಡಿ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಮಾತಾಡೋದು ಬಿಜೆಪಿನವರು. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಯೆ ಮೇರಾ ಬಕ್ವಾಸ್ ಅಂತ ಹೇಳೋದು ಮೋದಿ. ಈ ಬಕ್ವಾಸ್ ಹೇಳ್ತಾ ಹೇಳ್ತಾ ಇವತ್ತು ನಿಜವಾಗ್ಲೂ ಬಕ್ವಾಸ್ ಮಾಡಿ ತೋರಿಸೋದ್ರಲ್ಲ. ಈ ದೇಶ ಎಷ್ಟೊಂದು ಪ್ರಧಾನಿಗಳನ್ನ ನೋಡಿಲ್ಲ. ಈ ತರ ನೀಚ ರಾಜಕಾರಣ ಮಾಡಿದ ಪ್ರಧಾನಮಂತ್ರಿ ಇದು ಮೊದಲನೇ ಪ್ರಧಾನಮಂತ್ರಿ. ಇವತ್ತಲ್ಲಿ ಕುತ್ಕೊಂಡು ಹೇಳ್ತಾರೆ ನಿಮ್ಮ ಚಿನ್ನವನ್ನು ತಗೊಂಡ್ಬಿಡ್ತಾರೆ. ಪ್ರಣಾಳಿಕೆಯಲ್ಲಿ ಇದೆಯಾ ಇದು? ಕಾಂಗ್ರೆಸ್ಗೆ ಒಂದ್ ನಿಮಿಷ ವೆಂಕಟೇಶ್ ಸರ್, ಕೈಂಡ್ ರಿಕ್ವೆಸ್ಟ್ ನೋಡಿ, ಇಬ್ರು ಒಟ್ಟೊಟ್ಟಿಗೆ ಮಾತಾಡಿದ್ರೆ ನೀವೇನ್ ಹೇಳ್ತಿದ್ರಿ ಅದು ಕೇಳ್ಸಲ್ಲ, ಅವ್ರೇನ್ ಹೇಳ್ತಿದಾರೆ ಅದು ಕೇಳ್ಸಲ್ಲ. ಅವ್ರು ಮುಗಿಸ್ಬಿಡ್ಲಿ, ನೀವು ಒಬ್ಜೆಕ್ಟ್ ಮಾಡಿ, ನಿಮ್ದೇ ಸಮಯ. ಅವ್ರದಾದ್ಮೇಲೆ ನಿಮ್ದೇ ಸಮಯ. ಅವ್ರು ಮುಗಿಸ್ಬಿಡ್ಲಿ, ಒಂದ್ ನಿಮಿಷ ಜನ ಡಿಸೈಡ್ ಮಾಡಿ ಸರ್, ಯಾರು ಮೀನಿಂಗ್ಫುಲ್ ಯಾರು ಮೀನಿಂಗ್ಫುಲ್ ಅಲ್ಲ, ಜನ ಡಿಸೈಡ್ ಮಾಡಿ. ವಿತಂಡವಾದ ಮಾಡಿದ್ರೆ ನೀವು ಅದಕ್ಕೆ ಕೌಂಟರ್ ಕೊಡಿ ಸರ್, ನೀವು ಸಮಯ ಬಂದಾಗ ನೀವು ಕೌಂಟರ್ ಮಾಡಿ, ನಾನು ಬೇಡ ಅನ್ನಲ್ಲ, ನೀವು ಕೌಂಟರ್ ಮಾಡಿ. ಒಂದ್ ನಿಮಿಷ ವೆಂಕಟೇಶ್ ಅವ್ರಿಗೆ ಏನ್ ಟಕ್ಕರ್ ಕೊಡ್ತೀರಿ ಕೊಡಿ, ನಿಮ್ಗೊಂದು ನಿಮಿಷ ಕೊಡೋಣ, ಆಮೇಲೆ ಹೇಳಿ. ಸಚ್ಚಾರ್ ಕಮಿಟಿ ರಿಪೋರ್ಟ್ ಬಂದ ನಂತರ ಮುಸಲ್ಮಾನರಿಗೆ ಒಂದು ಬ್ಯಾಕ್ವರ್ಡ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಮನಮೋಹನ್ ಸಿಂಗ್ ಹೇಳಿದ ಮಾತು 16-18 ವರ್ಷ ಹಳೆ ಮಾತನ್ನ ಎತ್ಕೊಂಡು ಏಪ್ರಿಲ್ 6ಗೆ ರಾಹುಲ್ ಗಾಂಧಿ ಅವರು ಎಕನಾಮಿಕ್ ಸ್ಟೆಬಿಲಿಟಿ ಬೇಡವಾ ಕಂಟ್ರಿಗೆ, ಒಂದು ಆರ್ಥಿಕ ಸಮಾನತೆ ಬೇಡವಾ ಜನರಿಗೆ, ಈ ದೇಶದಲ್ಲಿ ಆರ್ಥಿಕ ಸಮಾನತೆ ತಗೋಬರ್ತೀವಿ, ಅದು ಕಾನ್ಸ್ಟಿಟ್ಯೂಷನ್ ಅಲ್ಲೂ ಮೆನ್ಷನ್ ಆಗಿದೆ. ಅದನ್ನ ಮಾತಾಡಿದ್ರೆ ಅದ್ರ ವಿರುದ್ಧ ನೀವು ಕಾಂಗ್ರೆಸ್ ಪಕ್ಷ, ಅದು ಅರ್ಬನ್ ನಕ್ಸಲ್ಸ್, ಈ ದೇಶದ ಒಂದು ದೊಡ್ಡ ರಾಜಕೀಯ ಪಕ್ಷ ಅರ್ಬನ್ ನಕ್ಸಲ್ಸ್, ಅದನ್ನ ತೆಗೆದ್ಬಿಟ್ಟು ಮಂಗಲ್ಸೂರಕ್ಕೂರ ಕಿತ್ಕೊಂಡು ನಿಮ್ಮಿಂದ ಅದನ್ನ ತಗೊಂಡೋಗಿ ಜಾಸ್ತಿ ಮಕ್ಕಳನ್ನ ಹುಟ್ಟಿಸ್ತಾರಲ್ಲ ಅವ್ರನ್ನ ಕೊಟ್ಬಿಡ್ತಾರೆ, ಇನ್ಫಿಲ್ಟ್ರೇಟರ್ಸ್ ತಗೊಳ್ತಾರೆ. ಮೋದಿ ಅವ್ರ ಅಪ್ಪನ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ಬೇಕಲ್ಲ ಇವತ್ತು. ವೆಂಕಟೇಶ್ ಅವರೇ, ಪ್ರಾಕ್ಟಿಕಲಿ ನಾನು ಸಮೀವುಲ್ಲಾ ಸರ್, ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ 4 ವರ್ಷ ಹಿಂದಿನ ರಿಪೋರ್ಟ್ ಐ ನೋ ದಟ್. ವಿ ಗಾಟ್ ಯುವರ್ ಪಾಯಿಂಟ್. ನೀವೊಬ್ಬರೇ ಮಾತಾಡೋಕ್ಕಾಗಲ್ಲ, ಇವಾಗ ನೀವೊಬ್ಬರೇ ಮಾತಾಡೋಕ್ಕಾಗಲ್ಲ. ಅದನ್ನ ಹೇಳ್ಬೇಕಲ್ವಾ ನೀವು? ಏನು ನಿಮ್ಮ ಲಲ್ಲು ಪ್ರಸಾದ್ ಯಾದವ್ ಎಷ್ಟು ಜನ ಮಕ್ಕಳು? ನಿಮ್ಮ ಮೋದಿ ಬಗ್ಗೆ ಒಬ್ಬ ಪ್ರಧಾನಿ ಬಗ್ಗೆ ನೀವು ಮಾತಾಡ್ತಿದ್ದೀರಾ? ಜನ ನೋಡ್ತಿದ್ದಾರೆ. ವೆಂಕಟೇಶ್ ಅವರೇ ಕೇಳಿಸ್ಕೊಳ್ಳಿ, ನಿಮ್ಮಿಬ್ಬರ ಬಾಯಲ್ಲಿ ಬರ್ತಾ ಇರೋ ಮಾತು ನಿಮ್ಮ ಮನೇಲೂ ಕುತ್ಕೊಂಡು ಕೇಳಿಸ್ಕೊಳ್ತಿರ್ತಾರೆ, ನಿಮ್ಮ ಮನೆ ಜನ. ಬೇಡ, ಹೋಗ್ಬೇಡಿ ಅಲ್ಲಿಗೆಲ್ಲ. ಸಮೀವುಲ್ಲಾ ಸರ್, ಸಮೀವುಲ್ಲಾ ಸರ್, ಇಬ್ರಿಗೂ ಸಮೀವುಲ್ಲಾ ಸರ್